ಸಮುದಾಯದವರು ನಾವು ಕೂಡ ಮೊನ್ನೆ ಎಸ್ಎಸ್ಟಿ ಕುಂದುಕೊರತೆ ಸಭೆಯಲ್ಲಿ ಕೂಡ ಖಂಡನೆ ಮಾಡಿದ್ದೀವಿ. ಇದರ ಬಗ್ಗೆ ಕೂಡ ನಾವು ತೀವ್ರವಾಗಿ ನಾವು ಒತ್ತಾಯ ಮಾಡೋದೇನೆಂದರೆ, ಯಾರು ಇವತ್ತದರಲ್ಲಿ ಅವರಿಗೆ ಮಾನಸಿಕ ಕಿರುಕುಳ ಕೊಟ್ಟು ಹಲ್ಲೆ ಮಾಡಿದ್ದಾರೆ, ಅವರ ಮೇಲೆ ಗುಂಡಾ ಕಾಯ್ದೆ ಆ್ಯಕ್ಟ್ ಪ್ರಕರಣ ದಾಖಲಿಸಿ ಅವ್ರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕಂದ್ರೆ ನಾವು ಒತ್ತಾಯಿಸಿ, ಇನ್ನು ಕೆಲವು ದಿನಗಳಲ್ಲಿ ನಾವು ಕೂಡ ಪೌರ ಕಾರ್ಮಿಕ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿಕೊಳ್ಳೋ ಒಂದು ತಯಾರಿ ನಡೆಸಿದ್ದೇವೆ. ಅವ್ರನ್ನ ಕಠಿಣ ಶಿಕ್ಷೆ ಆಗಬೇಕಂತ ಅಲ್ಲಿವರೆಗೆ ನಾವು ಕೂಡ ಒಂದು ಪೌರಕರ ಸಂಘದಿಂದ ಹೋರಾಟ ಮಾಡಲಿಕ್ಕೆ ಈಗ ತಯಾರು ಮಾಡಿಕೊಂಡಿದ್ದೇವೆ. ಈ ಮೂಲಕ ತಮ್ಮಲ್ಲಿ ಕೂಡ ತಿಳಿಯಪಡಿಸಿ ಒತ್ತಾಯ ಮಾಡ್ತಿದ್ದೇವೆ. ಇದೀಗ ನಮ್ಮವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆಂದರೆ ಈ ನಿಮಗೆ ಗೊತ್ತಿರಬಹುದು, ಈಗ ಕುಡುಪ ಹತ್ತಿರ ಒಂದು ಹೈವೇ ಹೋಗ್ತಾ ಉಂಟು. ಈ ಹೈವೇಯಲ್ಲಿ ಪಕ್ಕದಲ್ಲೇ ನಮ್ಮ ಪೌರ ಕಾರ್ಮಿಕರ ಒಂದು ಕ್ವಾರ್ಟರ್ಸ್ ಇದೆ. ಅಲ್ಲಿ 2 ಪೌರ ಕಾರ್ಮಿಕರ ಕ್ವಾರ್ಟರ್ಸನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ನಮ್ಮಲ್ಲಿ ಆಯುಕ್ತರು ಹೇಳಿದ್ದಾರೆ. ಅದನ್ನು ನಾವು ನಮ್ಮವರ ಹತ್ರ ಏನು ನಾನು ಮತ್ತು ಮುಖಂಡರಾದ ಆನಂದ್ರವರು ಸೇರಿಕೊಂಡು ಅವರ ಮನವೊಲಿಸಿ ಆ ಕ್ವಾರ್ಟರ್ಸನ್ನು ತೆರವುಗೊಳಿಸಲಿಕ್ಕೆ ನಾವು ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ನಗರ ಪಾಲಿಕೆಯ ಆಯುಕ್ತರಾದ ರವಿಚಂದ್ರ ನಾಯ್ಕ್ ಸರ್ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮತ್ತೆ ಏನಂದರೆ ಅದೊಂದು ದೊಡ್ಡ ವಿವಾದ ಇತ್ತು. ಏನಂದರೆ ಅಲ್ಲಿ ಕೊರಗಜ್ಜನ ಗುಡಿ ಶಿಫ್ಟ್ ಮಾಡುವಂಥದ್ದು ಸಹ ಒಂದು ವಿವಾದ ಇತ್ತು. ಆ ವಿವಾದವನ್ನು ಕೂಡ ಅವರು ತಿಳಿಗೊಳಿಸಿದ್ದಾರೆ. ಅಂದರೆ ಆ ಕೊರಗಜ್ಜನ ಗುಡಿಯನ್ನು ಹಿಂದುಗಡೆ ಅದೊಂದು ಮಾಡುವುದಕ್ಕೆ ಹಾಕಿ ಅವರಲ್ಲಿ ಜಾಗವನ್ನು ಮೀಸಲಿಟ್ಟು ಅದಕ್ಕೆ ಸಂಬಂಧಪಟ್ಟಾಗಿ ಅದಕ್ಕೆ ಏನು ಕಾಮಗಾರಿಗೆ ಮಾಡಬೇಕಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ನಗದಿನಲ್ಲಿ ಅದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಅದಕ್ಕೆ ಅದು ಕೂಡ ಒಂದು ದೊಡ್ಡ ವಿವಾದ ಆಗೋ ಬದಲು ಅದನ್ನು ಸುಖಾಂತ್ಯ ಮಾಡಿದ್ದಾರೆ. ಅದಕ್ಕೆ ನಾನು ಪೌರ ಕಾರ್ಮಿಕ ಒಂದು ಸಂಘದ ಪರವಾಗಿ ನಾನು ಮಾನ್ಯ ಆಯುಕ್ತರಾದ ರವಿಚಂದ್ರನ್ ಸರ್ ಇದ್ದಾರೆ ನಾಯ್ಕ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಕ್ವಶನ್ ಏನಿದ್ರು ಕೇಳ್ಬೋದು. ಅಂದರೆ ಈಗ ಈಗ ಉಡುಪಿಯಲ್ಲಿ ಏನು ದಲಿತ ಮಹಿಳೆಗೆ ಕಟ್ಟಿ ಹಾಕಿ ಹೊಡೆಯುವಂಥ ಅಲ್ಲಿ ಏನು ತೊಂದರೆ ಆಗಿದೆ. ಈಗ ಉದಾಹರಣೆಗೆ ಈಗ ಮೀನು ಕದ್ದಿದ್ದಾರೆ ಅಂತ ಇವರು ಹೇಳ್ತಿದ್ದಾರೆ. ಈಗ ನಾನು ಧಕ್ಕೆಯಲ್ಲಿ ಕೆಲಸ ಮಾಡಿದ್ದೇನೆ, ಮೀನಿನ ವ್ಯಾಪಾರ ಮಾಡಿದ್ದೇನೆ, ನಾನು ಎಕ್ಸ್ಪೋರ್ಟ್ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ನನಗೆ ಅಲ್ಲಿ ಪ್ರಾಕ್ಟಿಕಲ್ ಆಗಿ ಅನುಭವ ಇದೆ. ಏನಂದರೆ ಅದು ಸಾಮಾನ್ಯ, ಒಂದು ಬುಟ್ಟಿಯಿಂದ ಮೀನು ತೆಗೆಯುವಂಥದ್ದು ಮತ್ತು ಅಲ್ಲಿ ಆಕ್ಷನ್ ಆಗುವಾಗ ಮೀನು ತೆಗೆಯುವಂಥದ್ದು ಇದೆಲ್ಲ ಸಾಮಾನ್ಯ. ಅದರಿಂದ ಅಂಥದ್ದೆಲ್ಲ ಸಣ್ಣ ಪುಟ್ಟಗಳು ಅದು ಪ್ರತಿನಿತ್ಯ ನಡೀತಿರ್ತದೆ. ಹಾಗಿರುವಾಗ ಅದನ್ನು ಇವರು ಕಟ್ಟಿ ಹಾಕಿ ಹೊಡೆಯುವಂಥದ್ದು ಅದು ಸರಿಯಲ್ಲಲ್ಲ. ಒಂದು ಕೂಡ ಮಹಿಳೆಗೆ ಒಂದು ಕಟ್ಟಿ ಹಾಕಿ ಹೊಡೆಯುವಂಥದ್ದು ಅದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೆಯುವಂಥದ್ದು, ಇದು ಕರ್ನಾಟಕ. ಇದನ್ನು ನಾವು ಬುದ್ಧಿವಂತರ ಜಿಲ್ಲೆಯಲ್ಲಿ ಸಹ ಅದನ್ನು ಖಂಡಿಸ್ತೇವೆ. ಯಾಕಂದರೆ ಅದು ಸರಿಯಲ್ಲ. ಯಾರು ಅವರು ಅದನ್ನು ಸಮರ್ಥನೆ ಮಾಡ್ತಾರೆ ಅವರನ್ನು ಕೂಡ ನಾವು ವಿರೋಧ ಮಾಡ್ತೇವೆ. ಅದು